ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಆಳಂದದಲ್ಲಿ ಬಿಜೆಪಿ ಮಾಜಿ ಶಾಸಕ ಪುತ್ರನ ಮೇಲೆ ಓಟ್ ಚೋರಿ ಆರೋಪದ ಹಿನ್ನೆಲೆ ಎಸ್ಐಟಿ ಚಾರ್ಜ್ ಶೀಟ್ ಹಾಕಿದ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಎಷ್ಟು ಪ್ರಕರಣ ಇದೆ. ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅದು ಆರೋಪ ಸಾಬೀತು ಅಲ್ಲ ಅಂತ ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು, ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೂಡ ಗಮನಿಸಿದ್ದೀನಿ. ಯಾವುದೇ ರೀತಿಯ ಆರೋಪ ಸರಿಯಾದ ರೀತಿಯಲ್ಲಿಲ್ಲ. ಇದೊಂದು ಬಿಜೆಪಿ ಮಾಜಿ ಶಾಸಕರ ಮೇಲೆ ಮಾಡಿದ ಆರೋಪ, ಷಡ್ಯಂತ್ರ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿದ್ದು, ಎಸ್ಐಟಿ ಚಾರ್ಜ್ ಶೀಟ್ ವಿರುದ್ಧ ಕೋರ್ಟ್ ಮೊರೆ ಹೋಗುವೆ ಅಂತ. ಎಸ್ಐಟಿ ರಾಜ್ಯ ಸರ್ಕಾರದ ಪ್ರಾಯೋಜಕತ್ವದ ಇಲಾಖೆ. ಇದೊಂದು ಕೆಟ್ಟ ನೀತಿ ರಾಜ್ಯ ಸರ್ಕಾರದ್ದು. ಆಳಂದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸೋಲು ಕಂಡಿದ್ದಾರೆ, ಅಲ್ಲಿ ಕೋರ್ಟ್ಗೆ ಹೋಗಲಿ, ಕೋರ್ಟ್ನಲ್ಲಿ ಕಾಂಗ್ರೆಸ್ ಚಾಲೆಂಜ್ ಮಾಡಲಿ ಎಂದಿದ್ದಾರೆ. ನೋಡಿ, ಎಸ್ಐಟಿ ಯಾರ ಅಂಡರ್ ಒಳಗೆ ಇರುವಂತ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಎಸ್ಐಟಿ. ಹೀಗಾಗಿ ಎಸ್ಐಟಿ ಏನೋ ಒಂದು ಚಾರ್ಜ್ ಶೀಟ್ ಹಾಕಿದೆ ಅಂತ ಹೇಳಿ ಅದೇ ಫೈನಲ್ ಅಲ್ಲ. ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವರು ಹೇಳಿದರು, ಚಾರ್ಜ್ ಶೀಟ್ ಹಾಕಿದ್ದಾರೆ, ನಾಳೆ ಅಸೆಂಬ್ಲಿಯಲ್ಲಿ ನಾವು ಡಿಬೇಟ್ ಮಾಡ್ತೀವಿ. ದ್ಯಾಟ್ ಇಸ್ ನಾಟ್ ಫೈನಲಿಟಿ. ಹಾಗೆ ಡಿ ಕೆ ಶಿವಕುಮಾರ್ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಅದಾವೆ, ಎಷ್ಟೊಂದು ಕೇಸ್ಗಳಲ್ಲಿ ಅವ್ರು ಚಾರ್ಜ್ ಶೀಟ್ ಅವ್ರ ಮೇಲೆ ಹಾಕಿದ್ದಾರೆ. ಹಂಗಾರೆ ಅದ ಫೈನಲಿಟಿನೋ? ಹೀಗಾಗಿ ಅಲ್ಲಿ ಆಳಂದದ ಮಾಜಿ ಎಮ್.ಎಲ್.ಎ ಹೇಳಿಬಿಟ್ಟಿದ್ದಾರೆ, ಅವ್ರು ಗೊತ್ತಿದ್ದಾರೆ, ನಾ ಇದನ್ನು ಚಾಲೆಂಜ್ ಮಾಡ್ತೀನಿ, ಕುಲ್ಟಿಗೆ ಹೋಗ್ತೇನೆ ಅಂತ ಹೇಳಿ. ಅಂದರೆ ಉದ್ದೇಶಪೂರ್ವಕವಾಗಿ ಬಿಜೆಪಿ ಮಾಜಿ ಶಾಸಕರನ್ನ ಅಲ್ಲಿ ಇನ್ವಾಲ್ವ್ ಮಾಡುವಂಥದ್ದಕ್ಕೆ ಈ ಚಾರ್ಜ್ ಶೀಟ್ ಹಾಕುವಂಥ ಕೆಲಸ, ಅದು ಎಸ್ಐಟಿ, ರಾಜ್ಯ ಸರ್ಕಾರ ಪ್ರಯೋಜಿತವಾದಂಥ ಒಂದು ಎಸ್ಐಟಿ. ಅದನ್ನು ನಾವು ನಂಬಬೇಕು. ಅದನ್ನು ಮತ್ತು ಏನು ಮನೆ ಅಪಾಯಿಂಟ್ ಮಾಡ್ಯಾರ, ಆಗಲೇ ಅವರು FIR ಹಾಕಿ ಚಾರ್ಜ್ ಶೀಟ್ ಹಾಕುವಂಥ ಪರಿಸ್ಥಿತಿ ಬಂತಂದರೆ ಯಾವ ರೀತಿ ಒಂದು ಇವತ್ತು ದುಷ್ಟವಾದಂಥ ಒಂದು ಕೆಟ್ಟದಾದಂಥ ನೀತಿಯನ್ನು ರಾಜ್ಯ ಸರ್ಕಾರ ಆಚರಣೆ ಮಾಡ್ತದೆ. ಮತ್ತು ಅಲ್ಲಿ ಆಳಂದಲ್ಲಿ ಗೆದ್ದವ್ರು ಯಾರು? ಗೆದ್ದವ್ರು ಯಾರು? BR ಪಾಟೀಲ್ ಕಾಂಗ್ರೆಸ್ ML ಗೆದ್ದರಲ್ಲಿ. ಅಲ್ಲಿ ನಾವು BJP ಸೋತೇವಿ. ಹೀಗಾಗಿ ಎಲ್ಲೆಲ್ಲಿ ಈಗ ಸೋತಿದಾರಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು, ಇದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ರಿ. ನೀವು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡ್ರಿ. ಯಾರು ಬೇಡ ಅಂತಾರ? ನಿಮ್ಗೆ ನಾಳೆ ಗೆಲುವಾಕದಲ್ಲಿ ಇದನ್ನು ಪ್ರೂವ್ ಮಾಡ್ರಿ ಕೋರ್ಟ್ನಲ್ಲಿ. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಕೋರ್ಟಿಗೆ ಹೋಗ್ಲಿಕ್ಕೆ ತಯಾರಿಲ್ಲ, ಅದು ನ್ಯಾಯಾಂಗದ ಮುಖಾಂತರ ಹೋರಾಟ ಮಾಡ್ಲಿಕ್ಕೆ ತಯಾರಿಲ್ಲ. ಅಂದ್ರೆ ಅದರಲ್ಲಿ ನಿಮ್ದು ಏನೂ ಇಶ್ಯೂಸ್ ಇಲ್ಲ, ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಹೀಗಾಗಿ ಕೋರ್ಟಿಗೆ ಹೋದ್ರೆ ಫೇಲ್ಯೂರ್ ಆಗ್ತೇವೆ ಅಂತ ಕಾರಣ ಸಲುವಾಗಿ ಸುಮ್ಮನೆ ಒಂದು ಮಿಸ್ ಪ್ರಪಗೊಂಡ ಮಾಡುವಂಥ ಕೆಲಸ ರಾಹುಲ್ ಗಾಂಧಿ ಟೀಮ್ ಮಾಡ್ತಾ ಇದೆ. ಜನ ಇದನ್ನು ಒಪ್ತಾ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.